ಆ ಶಬ್ದನ ಹೇಳ್ತದೆ ಪ್ರವಚನ. ಪ್ರ ಅಂತಂದ್ರೆ ಒಳ್ಳೇದು, ಇಟ್ ಸೆಲ್ಫ್ ಇಟ್ ಈಸ್ ಅ ಗುಡ್ ಥಿಂಗ್. ವಚನ ಅಂದ್ರೆ ಮಾತು, ನೀವೆಲ್ಲ ದಿನ ಬಳಸ್ತೀರಿ. ಈಗ ವಚನ ಕೊಡು, ವಚನ ಕೊಡು ಅಂದ್ರೇನು? ಮಾತು ಕೊಡು. ಮಾತು ತಪ್ಪಬಾರ್ದು ನೋಡು, ವಚನ ತಪ್ಪಬಾರ್ದು. ಅಂದ್ರೆ ಯಾವುದು ಒಳ್ಳೆಯದೋ, ಯಾವುದು ಒಳ್ಳೆಯ ಮಾತೋ ಅದೇ ಪ್ರವಚನ. ವೇದಿಕೆ ಮೇಲೆ ಬರುವಂಥ ಅನೇಕ ಪೂಜ್ಯರು ಮಾತನಾಡಿ ಹೋಗ್ತಾರೆ, ಅವೆಲ್ಲ ಒಳ್ಳೆಯ ಮಾತುಗಳೇ. ಮನುಷ್ಯನನ್ನು ಸರಿಹಾದಿಗೆ ತರಲಿಕ್ಕೆ ಹೇಳುವಂಥ ಸಮಸ್ತ ಮಾತುಗಳು ಒಳ್ಳೆಯದೇ. ಕೇಳಬೇಕು ಅಲ್ಲ. ಬಂದಿರೋದು ಪರಿಸ್ಥಿತಿ, ಪ್ರಾಬ್ಲಮ್ ಇರೋದು ಅಲ್ಲೇ. ಈಗೆಲ್ಲ ಹೆಂಗಾಗಿದ್ದೀವಿ ಅಂದರೆ ಕೇಳಲಿಕ್ಕೆ ತಯಾರಿಲ್ಲ. ಕೊಟ್ಟರೆ ನಾವು ಒಂದು ತಾಸುಗಟ್ಟಲೆ ಮಾತಾಡ್ತೀವಿ, ಆದರೆ ಕೇಳಂಗಿಲ್ಲ. ಕೇಳೋಲಾರ್ದು ಎಲ್ಲಿಗೆ ಪ್ರಾರಂಭ ಆಗೈತೆ ಅಂದ್ರೆ ಗುರುಗಳ ಹತ್ರ ದಿನ 1000 ಮಂದಿ ಅದಕ್ಕೆ ಬರ್ತಾರೆ. ಅವ ನನ್ನ ಮಗ ಮಾತು ಕೇಳಲಾಗೇನ್ರಿ. ಯಾರ ಮಗ ರೀ? ಯಾರ ಮಗ ಮಾತು ಕೇಳಲಾಗೇನ? ನಿಮ್ಮ ಮಗ, ಮಂದಿ ಮಗ ಅಲ್ಲ. ನಿಮ್ಮ ಮಗನೇ ನಿಮ್ಮ ಮಾತು ಕೇಳಲಾಗ್ಯಾನ. ಯಾಕ? ನಿಮ್ಮ ಅಪ್ಪನ ಮಾತು ಕೇಳಿಲ್ಲಲ್ಲ, ಅದಕ್ಕೆ ಅವ ನಿನ್ನ ಮಾತು ಕೇಳಂಗಿಲ್ಲ. ನಿಮ್ಮ ಅಪ್ಪನ ಮಾತು ಕೇಳದ ಅವ ನೋಡಿದ್ದಂದ್ರೆ ಅವ ಅವ್ರ ಅಪ್ಪನ ಮಾತು ಕೇಳ್ತಿದ್ದ. ನಿಮ್ಮ ಮನೆಯೊಳಗೆ ಪ್ರಾರಂಭ ಆಗ್ಯದ, ಕೇಳಲಿಕ್ಕೆ ತಯಾರಿಲ್ಲ. ಅತ್ತೆ ಮಾತನ್ನು ಸಸಿ ಕೇಳಂಗಿಲ್ಲ, ಸಸಿ ಮಾತನ್ನು ಅತ್ತೆ ಕೇಳಂಗಿಲ್ಲ. ಹೌದಿಲ್ರಿ? ಅವು ವರ್ಡ್ ತಿರಿಯಾಗ ಇವು ದಿನ ನಡೀತಾವೆ ಮನೆಯೊಳಗೆ ವರ್ಡ್ ವಾರ್ಸ್. ಯಾಕ? ಮಾತು ಕೇಳಾರ್ದಕ್ಕೆ. ಅದಕ್ಕೆ ಬಂದು ಗುರುಗಳ ಹತ್ರ ಹೇಳೋದು, ಸಣ್ಣದಿದ್ದಾಗ ನೀವೇ ಕೇಳಿಸ್ಬಿಟ್ಟಿದ್ರಿ ಸಂಸ್ಕಾರಗಳನ್ನಂದ್ರೆ ನಮಗೆ ಕೆಲಸ ಕಡಿಮೆ ಇರ್ತಿತ್ತು. ಒಮ್ಮೆ SLC ಬಂದಿರ್ತಾನೆ, ಅವಾಗ ತಂದು ಪೂಜ್ಯರ ಪಾದಕ್ಕೆ ಹಾಕೋದಪ್ಪ, ಒಟ್ಟ ಮಾತು ಕೇಳಲಾಗ್ಯಾನ. ಈಗೇನು ಮಾಡೋದು ಅವ್ನು ತೊಗೊಂಡು? ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಯಾವಾಗ ಬಾಗಬೇಕು ಅವಾಗ ಬಗ್ಸಿಲ್ಲ. ನೀವು ಬಂದು ಗುರುಗಳಿಗೆ ನಮಸ್ಕಾರ ಮಾಡು ಅಂದ್ರೆ ಅವ ಹಿಂಗೆ ಮಾಡ್ತಾನೆ. ಈಗ ನಮಸ್ಕಾರ ಸರ್ ಅಂತಾನೆ. ಯಾಕ? ನೀವೆಂದು ಯಾರಿಗೆ ನಮಸ್ಕಾರ ಮಾಡಿದ್ದು ನೋಡೇ ಇಲ್ಲ ಅವ. ನಮಸ್ಕಾರ ಅಂತ ಹೆಂಗಂತ ಗೊತ್ತೇ ಇಲ್ಲ ಅವನಿಗೆ. ಅದಕ್ಕೆ ಅವುಗಳೆಲ್ಲವುಗಳ ಪರಿಚಯ ನಿಮ್ಮೆಲ್ಲರಿಗೆ ಆಗಲಿ ಅನ್ನೋದು ಪ್ರವಚನದ ಉದ್ದೇಶ. ನಿಮ್ಮೆಲ್ಲರಿಗೂ ಪ್ರವಚನ ಒಳ್ಳೇದು ಯಾವುದಿದೆ ಅದೆಲ್ಲ ನನ್ನ ಭಕ್ತರು ಕಲಿಬೇಕು. ಯಾವ ಭಕ್ತರು, ಯಾವ ಜನಗಳು ನಮ್ಮೂರಿನ ಗ್ರಾಮಸ್ಥರಿಗೆ ಬೆಟ್ಟ ಮಾಡಿ ತೋರಿಸಬಾರ್ದು, ಇವ್ರು ಹಿಂಗದಾರ ನೋಡಪ್ಪ ಅಂತ ಅನ್ನಬಾರ್ದು. ಇವ್ರು ಎಷ್ಟು ಚಲೋ ಅದಾರ ನೋಡಪ್ಪ ಅಂತ ಕೈ ಮುಗಿಯುವಂತಹ ಕೆಲಸ ಆಗಬೇಕು ಅನ್ನೋದು ರಾಮಲಿಂಗ ಪೂಜ್ಯರ ಉದ್ದೇಶ ಅದೇ. ನಿಮ್ಮೆಲ್ಲರಿಗೂ ಇಡೀ ಜಗತ್ತ ಕೈ ಮುಗಿಬೇಕು. ಹೌದಪ್ಪ ನೋಡು, ಚಬನೂರು ಗ್ರಾಮಸ್ಥರ ಭಕ್ತಿಯನ್ನು ನೋಡಿ ಬಹುಶಃ ಬಂದಿರೋ ಪೂಜ್ಯರಷ್ಟೇ ಅಲ್ಲ, ಮೇಲಿರುವ ಭಗವಂತನೂ ಕೂಡ ನಿಮಗೆ ಶಹಬಾಷ್ ಕೊಡಬೇಕು ಅನ್ನೋಷ್ಟರ ಮಟ್ಟಿಗೆ ಅವರ ಶ್ರಮ ಇಲ್ಲಿ ವೇದಿಕೆ ಮುಖಾಂತರ ವ್ಯಕ್ತ ಆಗ್ತಾ ಇದೆ. ಇವತ್ತು ಶರಣರ ಪ್ರವಚನದ ನುಡಿಗಳಲ್ಲಿ ಬಹುಶಃ ಆಯ್ದಕ್ಕಿ ಲಕ್ಕಂಬಂದು ತಾವೆಲ್ಲ ಕೇಳ್ಕೋತ ಬಂದಿದ್ದೀರಿ. ನೀವು ನಿಮ್ಮ ಯಜಮಾನ್ರನ್ನ ಹೆಂಗೆ ಕರೀತೀರಿ? ಆಯ್ದಕ್ಕಿ ಲಕ್ಕಮ್ಮ ಎಚ್ಚರಿಸಿದಳು ತಮ್ಮ ಕೈ ಹಿಡಿದ ಪತಿಯನ್ನು. 12ನೇ ಶತಮಾನದೊಳಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಸ್ತ ಶರಣರು ಕಾಯಕದ ನಂತರ ಬಿಡುವಿನ ವೇಳೆಯಲ್ಲಿ ತಾವೆಲ್ಲ ಬರೆದಿರುವಂಥ ಅನುಭವದ ಮಾತುಗಳು ವಚನಗಳಾಗ್ತವೆ. ಆ ಅನುಭವದ ಮಾತುಗಳನ್ನು ಸಮಸ್ತರೊಂದಿಗೆ ಸರಿಯದನೋ ತಪ್ಪದನೋ ಅಂತ ಹಂಚಿಕೊಳ್ಳೋದಕ್ಕೋಸ್ಕರ ಅನುಭವ ಮಂಟಪದೊಳಗೆ ಅಲ್ಲಮ ಪ್ರಭುಗಳು, ವೈರಾಗ್ಯದ ನಿಧಿ ಅಲ್ಲಮ ಪ್ರಭುಗಳ ಮುಂದುಗಡೆ ಕೂತು ಎಲ್ಲರೂ ವಚನದ ಬಗ್ಗೆ ಪ್ರವಚನವನ್ನು ನೀಡ್ಕೋತ ಕೂಡ್ತಿದ್ರು. ಒಂದು ದಿವಸ ಹಿಂಗೆ ಕೂತರೊಳಗೆ ಕಾಯಕದ ಸಮಯ ಆಗೋಗಿತ್ತು. 12 ಗಂಟೆಗೆ ಕಾಯಕಕ್ಕೆ ಹೋಗಬೇಕು ಯಜಮಾನರು. ಮನೆಯೊಳಗೆ ಲಕ್ಕಮ್ಮ ಕಾಯ್ತಿರ್ತಾಳೆ. 1 ಗಂಟೆ ಆದರೂ ಬರಲಿಲ್ಲ. ಸೀದಾ ಅನುಭವದ ಮಂಟಪದ ಮುಖ್ಯ ದ್ವಾರದ ಮುಂದೆ ಲಕ್ಕಮ್ಮ ತಾಯಿ ಬಂದು ನಿಲ್ತಾರೆ. ಬಂದು ನಿಂತು ಒಳಗಿರುವಂತಹ ಆಯ್ದಕ್ಕಿ ಮಾರಯ್ಯನನ್ನು ಕರಿಬೇಕು. ನೀವೆಲ್ಲ ನಿಮ್ಮ ಯಜಮಾನ್ರನ್ನ ಹೆಂಗೆ ಕರಿತೀರಿ ಮನೆಯೊಳಗೆ? ಇಲ್ಲಿ ಬಿಡ್ರಿ, ವೇದಿಕೆ ಮೇಲೆ ಗುರುಗಳ ಹತ್ರ ಕರಿಬೇಕಂದ್ರೆ ಭಾಳ ಮರ್ಯಾದೆ ಕೊಟ್ಟು ಕರಿತೀರಿ. ರೀ ಅಂತೀರಿ, ಇಲ್ಲ ಗೌಡ್ರ ಅಂತೀರಿ, ಇಲ್ಲ ಸ್ವಾಮ್ಯಾರ ಅಂತೀರಿ, ಏನಾರ ಅಂತೀರಿ. ಮಂದಿದ್ದಾಗ ನೀವಿಬ್ಬರೇ ಇದ್ದಾಗ ಏನಂತೀರಿ? ಹಾಂ, ತಾಯಿ ನಗ್ತಾಳು, ಗೊತ್ತಾಗತ್ತೆ ನಗುವಿನೊಳಗೆ. ಅದಕ್ಕೆ ಯಾಕಂತ ಕೊಡಿಗೆ ಅದನ್ನ ಯಾರು ಕರೀತಾರೆ ರೀ ಅಂತ. ಅದು ತೊಗೊಂಡ್ರೆ ಏನು ಮಾಡೋದದ? ಅದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂತಾಳೆ ಆ ತಾಯಿ.
ಆ ತಾಯಿ ಅಂತಾಳೆ ಯಜಮಾನ್ರನ್ನ, ಈಗಂತರೂ ಭಾಳ ಚೇಂಜ್ ಆಗ್ಬಿಟ್ಟವು ಯಜಮಾನ್ರನ್ನ ಕರೆಯೋ ನೇಮ್ಗಳು. ಹೆಂಗೆ ಕರೀತಾರೋ ನಾಗರಾಜ್ ನಿನ್ಗೆ ಮನ್ಯಾಗ? ಲೇ ಅಂತಾರ್ರಿ, ಕೇಳಿಸ್ಕೊಂತೀವಿ ನಾವೆಲ್ಲ ಸಿಟಿಯಾಗಿವ್ನ. ಲೇ ಅಂತಾರೆ. ಲೇ ಅಂದ್ರೆ ಅವ್ರಿಗೆ ಪ್ರೀತಿ ಅಂತದ, ಪ್ರೀತಿಯಿಂದ ಕರೀತಾರೆ ಅಜ್ಜರ ಅಂತ. ಇವ ಹೇಳ್ತಾನೆ ತಂದು ಮರ್ಯಾದೆ ಸಾಫ್ ಮಾಡ್ಕೊಳಕ್ಕೆ. ಅಜ್ಜರ ಅದಕ್ಕೆ ಪ್ರೀತಿಯಿಂದ ಲೇ ಅಂತಾಳ್ರಿ. ಪ್ರೀತಿಯಿಂದ ಏನಂದ್ರೂ ನಡೀತದ. ಅದ ನಾವೇನ್ರ ಲೇ ಅಂದ್ರೆ ನಮ್ಗೂ ಏನಾರಿಲ್ಲ ಶಾಲಿಲ್ಲ ನಡಿ ಸ್ವಾಮಿ ಅಂತಾರೆ. ಹೆಂಡ್ತಿ ಏನಂದ್ರೂ ನಡೀತದ. ಹೆಸರನ್ನ ಅರ್ಧ ಕತ್ತರಿಸಿ ಅಂತೀರಿ ಅಲ್ಲ, ಅಂತೀರಿಲ್ಲ. ನಾಗರತ್ನ ಇದ್ನಂದ್ರೆ ನಿಮ್ಮ ಯಜಮಾನ್ ಏನಂತಾನ? ನಾಗೂ ಅಂತಾನ ಅಲ್ಲ. ಇಲ್ಲಿ ಯಾರು ಇದ್ದಾಗಿದ್ರೆ ನಂಗೆ ಗೊತ್ತಿಲ್ಲ, ನಿಮ್ಮ ಯಜಮಾನ್ರು ಕರೆಯೋದದು. ಹಿಂಗೆ ಒಬ್ಬನಿಗೆ ಆಸೆ ಆಗ್ಬಿಡ್ತು. ಎಲ್ಲರೂ ಅರ್ಧ ಅರ್ಧ ಕರೆಯಾಕತ್ತಿದ್ರು. ಆಕಿಗೆ ಆಸೆ ಆಯಿತು, ನಾನು ನಮ್ಮ ಯಜಮಾನ್ರ ಹತ್ರ ಅರ್ಧ ಹೆಸರಲ್ಲೇ ಕರೆಸ್ಕೋಬೇಕು ಅನ್ನಿಸ್ತು ಆಕಿಗೂ. ಆಕಿ ಮನೆಗೆ ಬಂದು ಅಂದ್ಲು, ಅಲ್ರಿ ನೋಡ್ರಿ ಎಲ್ಲರೂ ಎಷ್ಟು ಚಂದ ಪ್ರೀತಿಯಿಂದ ಉದ್ದದ ಹೆಸರು ಕರೆ ಬದಲಿ ಅರ್ಧ ಕರೆದು ಚಂದ ಕರೀತಾರೆ, ನೀವು ಹಂಗೆ ಕರೀರಿ ಅಂತ. ಅವ ಅಂದ, ನಾ ಏನಕ್ಕೆ ಕರೀಲಿ ಅಮ್ಮ, ನಾ ಮೊದಲು ಅರ್ಧ ಕತ್ತರಿಸಿ ಅಂದ್ರೆ ಬೇರೆ ಆತಿ, ಹಿಂದಿಂದ ಅರ್ಧ ಕತ್ತರಿಸಿದ್ರು ಬೇರೆನೇ ಆಗ್ತೀನಿ. ಅಕ್ಕಿ ಹೆಸರು ಅಕ್ಕಮ್ಮ ಅಂತಿತ್ರಿ ಅವ. ಮೊದಲು ಅರ್ಧ ಕರಿಬೇಕಂದ ಕತ್ತರಿಸಿ ಅಂದ್ರೆ ಅಕ್ಕ ಅನ್ಬೇಕಾಗತ್ತವ. ಯಾರಿಗೆ? ಹೆಂಡ್ತಿಗೆ. ಹೋಗಲಿ ಬಿಡು, ಮೊದಲೇದು ಅರ್ಧ ಬೇಡ ಅಂದ್ರೆ ಹಿಂದಿಂದ ಅರ್ಧ ಕತ್ತರಿಸಿ ಅಂದಬೇಕು, ಅಮ್ಮ ಅನ್ಬೇಕಾಗುತ್ತೆ. ಏನಂತ ಕರಿಬೇಕು ಪ್ರೀತಿಯಿಂದ? ಅಕ್ಕಿದು ಹಂಗೆ ಇತ್ತು. ಅವ ಮೊದಲು ಅರ್ಧ ಅಕ್ಕಿ ಹೆಂಡ್ತಿ ಕರೆದ್ರೆ ಅಪ್ಪ ಅನ್ಬೇಕಾಯ್ತು, ಅವನ ಹೆಸರು ಅಪ್ಪಣ್ಣ ಅಂತಿತ್ತು. ಹೋಗಲಿ ಬಿಡು ಬೇಡ, ಹಿಂದಿಂದ ಕರಿಬೇಕಂದ್ರೆ ಅಣ್ಣ ಅನ್ಬೇಕಾಗಿತ್ತು ಅಕ್ಕಿ. ಹಿಂಗೆ ಅರ್ಧ ಹೆಸರ್ಲಿಂದ ಮರ್ಯಾದೆ ಹೋಗ್ಬಿಟ್ಟದ ಈಗ ಯಜಮಾನಂದು. ಅವತ್ತೇ ಲಾಸ್ಟ್ ಮದುವೆ ದಿವಸನೇ ನಕ್ಕಿದ್ದವ. ಹಿಂಗೊಂದು ಸತಿ ಆಲ್ಬಮ್ ತೋರ್ಸಾಕತ್ತಿದ್ದ ಹುಡುಗಗ, 6-8 ವರ್ಷದ ಹುಡುಗಗೆ. ಅಪ್ಪ ಅವ ನೋಡಿ ಇಲ್ಲಿ ಫೋಟೋದಾಗ ಎಷ್ಟು ಚಂದ ಆಗತ್ತಿಲ್ಲ ನೀನೇ ಅಂದಂತ. ಯಾಕೆ ಇವತ್ತು ಒಟ್ಟ ನಗಲಾಗಿಲ್ಲ ಅಂತ. ಅವತ್ತೇ ಲಾಸ್ಟ್ ಆತ್ಲಿ, ಅವತ್ತಿಂದ ನಗು ಅನ್ನೋದ ಮರ್ತೋಗಿನ್ಲಿ ಅನ್ನತ್ ಮಗನಿಗೆ ಅವ. ಇದಕ್ಕೆ ಲಕ್ಕಮ್ಮ ಮಹಾದ್ವಾರದ ಮುಂದೆ ನಿಂತು ತನ್ನ ಯಜಮಾನನ ಕರೀತಾಳೆ. ಎಷ್ಟು ಚಂದ, ಎನ್ನಾಳ್ದನೆ ಎನ್ನರಸನೆ ಕಾಯಕಕ್ಕೆ ವೇಳೆಯತ್ತಲ್ಲದೆ. ಎನ್ನಾಳ್ದನೆ ಎನ್ನರಸನೆ, ಈ ದೇಹವನ್ನು ಆಳುವ ಅರಸನೇ, ಈ ದೇಹ ಈ ಮನಸ್ಸಿಗೆ ಒಡೆಯನಾಗಿರುವಂತಹ ಅಧಿಪತಿಯೇ ಕಾಯಕಕ್ಕೆ ವೇಳೆ ಆಗೈತಲ್ಲಪ್ಪ, ಬಾ ಹೋಗಂದ. ನೋಡ್ರಿ ಎಷ್ಟು ಮಟ್ಟಿಗೆ ಎಚ್ಚರಿಸುವಂಥದ್ದು. ಅಂತಹ ಪವಿತ್ರವಾಗಿರುವಂಥ ಶರಣ ಜೀವನದ ಚರಿತ್ರೆಯನ್ನು ಕೇಳಿದರೆ ಸಮಸ್ತ ಶರಣ ಸಂತ ಮಹಾಂತರು ಇಲ್ಲಿನ ಸಿದ್ಧಿ ಪುರುಷರವರೆಗೂ ಗಮನಿಸಿದರೆ ನೀವು, ಅವರೆಲ್ಲ ಏನು ಭಾಳ ದೊಡ್ಡದು ಮಾಡಿಲ್ಲ. ಅವರೆಲ್ಲ ನಮ್ಮದು ಅನ್ನೋದನ್ನು ಹೊರತುಪಡಿಸಿ ಎನ್ನ ಮಾನ ಅಪಮಾನ ಎಲ್ಲವೂ ನಿಂದೆ, ಬಳ್ಳಿಗೆ ಕಾಯಿದಿಮ್ಮೆತ್ತೆ ಕೂಡಲ ಸಂಗಮ ದೇವ ಎನ್ನುವ ಶರಣವಾಣಿಯಂತೆ ಬದುಕಿದವರು. ನಂದೇನಿಲ್ಲ. ಇಲ್ಲಿ ನೋಡ್ರಿ, ನಾವು ಏನಾರು ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ನಂದ ಅಂತೀವಿ. ಕಾರ್ಯಕ್ರಮದೊಳಗಾಗಲೇ ಹೆಸರು ಓದಿದ್ರು. 100 ರೂಪಾಯಿ ಕೊಟ್ಟೋರು, 1,00,000 ರೂಪಾಯಿ ಕೊಟ್ಟೋರವರೆಗೂ ಇರ್ತಾರೆ. ಏನೋ ಓದೋ ಹೊತ್ನಾಗ ಹೆಸರು ಒಂದಿಷ್ಟು ಹೆಚ್ಚು ಕಡಿಮೆ ಆಗುತ್ತೆ, ಹೆಸರು ಮಿಸ್ ಆತಂದ್ರೆ ನಾವು ಏನೋ ಕೊಟ್ಟಿರ್ತೀವಿ 100 ರೂಪಾಯಿ, ನನ್ನ ಹೆಸರು ಓದ್ತಾನಿಲ್ಲ ಅಂತ ಬಂದು ಕುಂತಿರ್ತಾನೆ ಲಾಸ್ಟಿಗೆ ಅವ. ಮತ್ತು ಓದಿದ ಅಂತಂದ್ರೆ ಬಿಡ್ತಾನೆ, ಓದಿಲ್ಲ ಅಂದ್ರೆ ಮತ್ತೆ ನಾಳೆ ಬರ್ತಾನೆ ಅವ. ಯಾಕೆ? 100 ರೂಪಾಯಿ ಕೊಟ್ಟು ನನ್ನ ಹೆಸರು ನಂದು ಹೆಸರು ನನ್ನದು. ಆದರೆ ದೊಡ್ಡವರಾದವ್ರು ಯಾವತ್ತೂ ತಮ್ಮದು ಅಂದ್ಕೊಳ್ಳಿಲ್ಲ, ಎಲ್ಲವೂ ನಿಮ್ಮದಂದರು. ಯಾರ್ದೋ? ನಿಮ್ಮದಪ್ಪ, ನಮ್ಮದೇನಿಲ್ಲ ಇದರೊಳಗಡೆ, ಎಲ್ಲ ಭಗವಂತನಿಚ್ಛೆ. ನೀವು ನೋಡ್ರಿ, ದೊಡ್ಡವರೆಲ್ಲರಿಗೂ ನಮಸ್ಕಾರ ಮಾಡಬೇಕಾದ್ರೆ ಒಳ್ಳೆಯದಾಗಲಿ, ಭಗವಂತನ ಇಚ್ಛೆ, ಗುರುವಿನ ಇಚ್ಛೆ ಅಂತಾರೆ. ಯಾವುದು ನನ್ನಿಚ್ಛೆ ಅಂತ ಆಗಲಿ ಅಂತ ಯಾರೂ ಅನ್ನೋದಿಲ್ಲ. ನನ್ನಿಚ್ಛೆ ಆಗಲಿ ಅಂತ ಅನ್ನೋದೇ ಸಾಮಾನ್ಯರ ಬದುಕು, ಭಗವಂತನಿಚ್ಛೆಯಾಗಿ ಬದುಕಲಿ ಅನ್ನೋದೇ ಶರಣರ ಬದುಕು. ಡಿಫರೆನ್ಸ್ ಇಷ್ಟೇ ಇರ್ತದೆ. ಸಂತರು, ನಾವೆಲ್ಲ ಸ್ವಂತರು. ಸ್ವಂತದವಲ್ರಿ ಮನಿ ಆದ್ರಿ, ಮನಿ ಸ್ವಂತ ನಂದರಿ ಅಜ್ಜರ, ಸ್ವಂತ ನಂದ ಮನಿ. ಮತ್ತು ಹೊಲನೂ ಸ್ವಂತ ನಂದರಿ, ಎಲ್ಲನೂ ಸ್ವಂತ. ಅಲ್ಲಿ ದರ್ ಇಸ್ ಅ ಸ್ಲೈಡ್ ಡಿಫ್ರೆನ್ಸ್ ಬಿಟ್ವೀನ್ ದ ವರ್ಡ್ಸ್ ಸಂತ ಆ್ಯಂಡ್ ಸ್ವಂತ. ಸಂತ ಮತ್ತು ಸ್ವಂತದ ನಡುವೆ ಭಾಳ ವ್ಯತ್ಯಾಸ ಇಲ್ಲ. ಕೆಳಗೆ ಒಂದು ವಕಾರ ಇದೆ. ವಕಾರ ಅಂತಂದ್ರೇನು? ಈ ನಮ್ಮ ಕಡೆ ಎಲ್ಲ ವಕಾರ ಅಂತಂದ್ರೆ ದೊಡ್ಡ ದೊಡ್ಡ ಗೋಡನ್ ಖಾಲಿ. ಏನು ಕೆಲಸ ಇಲ್ಲ, ದೊಡ್ಡ ಗೋಡನ್ಗಳಿಗೆ ಖಾಲಿ, ಅದರಾಗ ಬೇಕು ಬೇಡಗಳೆಲ್ಲವನ್ನು ತುಂಬಿ ಒಂದು ಕಿಲಿ ಹಾಕಿಬಿಡೋದು, ಅದಕ್ಕೆ ವಕಾರ ಅಂತೀವಿ. ಹಾಗೆ
ಸಂಸಾರದೊಳಗೆ ಬೇಕು ಬೇಡಗಳೆಲ್ಲ ತುಂಬಿಕೊಂಡು ಮನಸ್ಸಿನೊಳಗೆ ಹೊಲಸಿಟ್ಕೊಂಡು ಕಿಲಿ ಹಾಕ್ಕೊಂಡು ಕುಂಟ್ವಿ ಅಂದ್ರೆ ಅದು ಸ್ವಂತ ಆಗ್ತದೆ. ಆ ಹೊಲಸನ್ನು ಅಳಕಿಸಿಬಿಟ್ವಿ ಅಂತಂದರೆ ವಕಾರವನ್ನು ತೆಗೆದು ಅವರೆಲ್ಲರೂ ಸಂತರಾಗ್ತಾರೆ, ನಾವುಗಳು ಸ್ವಂತಾಗಿ ಹಾಗೆ ಕೂಡ್ತೀವಿ. ಅದಕ್ಕೆ ಕವಿಯಂದ, ಸಂತ ಸಂತೆಯೊಳಗಿದ್ದರೂ ಸಂತನೇ, ಸಂತ ಸಂತೆಯೊಳಗಿರದಿದ್ದರೂ ಸಂತಾನೆ ಅಂತ. ಈ ಪ್ರಪಂಚದ ಸಂತೆಯೊಳಗಿದ್ದರೂ ಇಲ್ಲದೇ ಇರೋಂಗ ಬದುಕಿದವರು ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳು. ಈ ಗದ್ದಲನ ಬೇಡ ನನಗೆ, ಅವರೆಲ್ಲರೂ ಚಂದಿರಲಿ, ಅವರೆಲ್ಲರೂ ಚಂದಿರಲಿ. ಒಂದು ಶಬ್ದ ಇದೆ ನೋಡ್ರಿ ಅವರ ಹೆಸರುಗಳ ಹಿಂದೆ, ಸಿದ್ಧಿಪುರುಷ. ಆ ಶಬ್ದ ಏನು ಅರ್ಥ ಕೊಡ್ತದೆ? ಸಿದ್ಧಿ ಪುರುಷ. ಸಿದ್ಧಿ ಅನ್ನೋದು ಯಾವಾಗ ಬರ್ತದೆ ಅಂತಂದರೆ ಸಾಧನೆಯಿಂದ ಸಿದ್ಧಿ ಬರ್ತದೆ. ಸುಮ್ಮನೆ ಯಾವುದೋ ಯೂನಿವರ್ಸಿಟಿಗೆ ಹೋದರೆ ಸಿದ್ಧಿ ಬರೋದಿಲ್ಲ, ಯಾವುದೋ ಕಾಲೇಜಿಗೆ ಹೋಗಿ ಡಿಗ್ರಿ ಮುಗಿಸಿದ್ರೆ ಸಿದ್ಧಿ ಬರೋದಿಲ್ಲ, ಎಲ್ಲೋ ಸಿಗುವಂಥ ಅಂಗಡಿಯಾಗ ಸಿಗುವಂಥ ಕಾವಿ ಬಟ್ಟೆಗಳನ್ನು ಧರಿಸಿದರೆ ಸಿದ್ಧಿ ಸಿಗೋದಿಲ್ಲ, ಗಡ್ಡ ಮತ್ತು ಜಟೆಗಳನ್ನು ಬಿಟ್ಟರೆ ಸಿದ್ಧಿ ಸಿಗೋದಿಲ್ಲ. ಸಿದ್ಧಿ ಸಿಗುವುದು ಎರಡೇ ವಿಚಾರಕ್ಕೆ, ಯಾವುದೋ ಒಂದು ಸಾಧನೆಗೆ, ಇನ್ನೊಂದು ಗುರುವಿನ ಸೇವೆಗೆ ಮಾತ್ರ ಸಿದ್ಧಿ ಸಿಗ್ತವೆ. ಅಂತಹ ಸಿದ್ಧಿಯನ್ನು ಪಡೆದ ಮೇಲೆ, ಸಿದ್ಧಿಯೊಳಗೆ ಭಾಳ ವಿಧಗಳು. ವಾಕ್ಸಿದ್ಧಿ, ಚಕ್ಷು ಸಿದ್ಧಿ ನೋಡ್ರಿ, ಅವರು ಅಂದಿದ್ದು ಆಗ್ತಿತ್ತು ಅಂತಿರಲಿ, ಮಾತಾಡ್ತಿರಲಿಲ್ಲ. ಸುತ್ತಮುತ್ತಲಿನ ಈ ಭಾಗದೊಳಗೆ ಎಲ್ಲರಿಗೂ ಉದ್ಯೋರು ಏನಂದಾರ, ಸ್ವಾಮೀಜಿಯವ್ರು ಏನಂದಾರ ಅದು ಆಗ್ತಿತ್ತು. ಯಾಕೆ? ಮಂತ್ರವನ್ನು ಅಂದು 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 ನಾಲಿಗೆ ಶುದ್ಧವಾಗಿ ಸಿದ್ಧಿ ಆಗ್ತಿತ್ತು. ಮನಸ್ಸು ಮನನಾತಾಯಿತಿ ಮಂತ್ರ, ಮನಸ್ಸಿನೊಳಗೆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಅಂದು 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 ಮನಸ್ಸು ಸಿದ್ಧಿ ಆಗ್ತಿತ್ತು. ಮನಸ್ಸಿನೊಳಗೆ ಅಂದುಕೊಂಡರೂ ಸರಿ, ನೊಂದುಕೊಂಡರೂ ಸರಿ, ಅದು ಸಿದ್ಧಿ ಆಗ್ತದೆ. ಸ್ವಾಮೀಜಿಗಳದ್ದು ಸಂತರದ್ದು ಪರಂಪರೆ ಹೆಂಗಿರ್ತದೆ ಅಂದರೆ, ನಾವು ಅನ್ಕೊತೀವಿ ಅವ್ರದ್ದೇನು ಹೇಳ್ತೀವಿ ಹೋಗ ಅಂತಂದ್ರೂ, ಅವ್ರಿಗೆ ನೋವು ಆಯಿತು ಅಂದ್ರೂ ನಮಗೇನಾಗಬೇಕದಾಗ್ತದೆ. ಅವರು ಸೇವೆಯನ್ನು ಮಾಡಿ ಆಶೀರ್ವಾದ ತೊಗೊಂಡು ಒಳ್ಳೆಯದಾಗತ್ತೋಗಂದ್ರೂ ನಮಗಾಗ್ತದೆ. ಅಂತಹ ಸಿದ್ಧಿಯನ್ನು ಪರಮಪೂಜ್ಯ ರಾಮಲಿಂಗ ಮಹಾಸ್ವಾಮಿಗಳವರು ಪಡ್ಕೊಂಡಿದ್ದಕ್ಕೆ ನೋಡ್ರಿ, ಅವತ್ತು ಆಗಿ ಹೋಗಿ ಸಿದ್ಧಿ ಪುರುಷರಾಗಿ ಹೋದರು. ಇಂದಿಗೂ ಕೂಡ ನಿಮಗೆ ಪ್ರಶ್ನೆ ಅನ್ನಿಸ್ತದೆ, ಅಜರ ಏನು ಮಾಡೋದ್ರಿ, ಗುರುಗಳು ಇದ್ರೆ ಚಲೋ ಇತ್ತು, ಗದ್ದಿಯಾಗಿದ್ದರೆ ಹ್ಯಾಂಗೆ ಮಾಡೋದು? ಗದ್ದಿಯಾಗ ಅದ ರೀ ಗುರುಗಳು ಅಲ್ಲ, ಈಗ ಹೆಂಗೆ ರೀ ಸಿದ್ಧಿ ಆಗ್ತದೆ ನಮ್ಗೆ? ಈಗ ನಮ್ಮ ದುಃಖ ದುಮ್ಮಾನಗಳನ್ನು ಬೇಡಿಕೊಂಡ್ರು ಹೀಗೆ ಹೆಂಗೆ ನಮ್ಗೆ ಅವ್ರು ಆಶೀರ್ವಾದ ಮಾಡ್ತಾರೆ? ಈಗ ಅವ್ರು ನಮ್ಮ ಜೊತೆಗಿಲ್ಲ. ಯಾವಾಗಲೂ ಸಂತ ಶರಣರ ಮಹಾತ್ಮರ ದೇಹ ಹೋದರೂ ಅವರು ಗಳಿಸಿರುವಂತಹ ಮಂತ್ರ ಸಿದ್ಧಿ ಅನ್ನೋದು ಸಮಸ್ತ ಭಕ್ತರಿಗಾಗಿ ಅಲ್ಲೇ ಗದ್ದಿಗೆಯಾಗ ಬಿಟ್ಟು ಹೋಗಿರ್ತಾರೆ, ಅದನ್ನು ತೊಗೊಂಡು ಹೋಗಿರಂಗಿಲ್ಲ. ಅದನ್ನವರು ಇಲ್ಲಿ ಯಾರು ಬಂದು ನಮಸ್ಕಾರ ಮಾಡಿ ಭಯ ಭಕ್ತಿಯಿಂದ ನಡ್ಕೊತಾರೋ, ಯಾರು ಒಳ್ಳೆಯ ರೀತಿಯಿಂದ ಕೇಳ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದನ್ನು ಹರಿಸ್ಲಿಕ್ಕಾಗಿಯೇ ಸದಾಕಾಲ ಗದ್ದಿಗೆಯೊಳಗೆ ಸಿದ್ಧ ಪುರುಷ ಸಿದ್ಧ ಆಗಿ ಕೂರುತ್ತಿರ್ತಾರೆ ಅನ್ನೋದಕ್ಕೆ ಇವತ್ತು ನೂತನವಾಗಿರುವಂತಹ ಮಠ ನಿರ್ಮಾಣ ಆಗಿರೋದು. ಅಲ್ಲಿ ಸಿದ್ಧ ಸತ್ಯವಾಗಿದೆ, ಅವರ ಬದುಕು ಸತ್ಯ ಶುದ್ಧವಾಗಿತ್ತು. ಇಲ್ಲಿ ಸಿದ್ಧಿ ಸತ್ಯವಾಗಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದೆ. ನಮಗೆ ನೋಡ್ರಿ ಭಾಳ ಯಾರ ಅಂದ್ರಂತ ಏನ್ರಿ, ದೇವರು ಸರ್ವಾಂತರ್ಯಾಮಿ ಅಂತ ಪ್ರವಚನಕಾರರು ಪ್ರವಚನ ಮಾಡ್ತಾರೆ, ನಾವು ಮಾಡ್ತೀವಿ. ದೇವರು ಎಲ್ಲ ಕಡೆ ಇದ್ದಾನೆ. ನೀನೇನಾದರೂ ಎಲ್ಲರೂ 4 ಮೂಲೆಯೊಳಗೆ ಗೋಡಿ ಮಧ್ಯದೊಳಗೆ ಗೋಡಿಯಾಗ ಕೂತೀನಿ ರೂಮ್ನಾಗ ನೋಡಂಗಿಲ್ಲ ದೇವರು ಅಂತ ತಪ್ಪುಗಳನ್ನು ಮಾಡಬೇಡ. ದೇವರು ಸರ್ವಾಂತರ್ಯಾಮಿ ಇದ್ದಾನೆ. ಪ್ರವಚನ ಆಯಿತು, ಒಬ್ಬ ಬಂದ, ಗುರುಗಳೇ ನೀವು ಇಷ್ಟೊತ್ತನ ದೇವ್ರು ಎಲ್ಲ ಕಡೆ ಇದ್ದಾನಂತೆ ಪ್ರವಚನ ಮಾಡಿದ್ದೀರಿ, ಮತ್ತು ಗುಡಿಯೊಳಗೆ ಗರ್ಭಗುಡಿಗೆ ಬಂದು ಯಾಕೆ ನಮಸ್ಕಾರ ಮಾಡ್ಬೇಕು? ಮಠ ಮಂದಿರಗಳೊಳಗೆ ಗದ್ದಿಗೆ ಬಂದು ಯಾಕೆ ನಮಸ್ಕಾರ ಮಾಡ್ಬೇಕು? ದಿನ ಮಠಕ್ಕೆ ಬರ್ರಿ, ದಿನ ದೇವಸ್ಥಾನಕ್ಕೆ ಹೋಗ್ರಿ, ನವಗ್ರಹಗಳಿಗೆ ನಡ್ಕೋರಿ, ಇವೆಲ್ಲ ಹೇಳ್ತಿರಲ್ಲ. ಮತ್ತು ದೇವ್ರು ಎಲ್ಲ ಕಡೆ ಅದಾನಂದ್ರೆ ಎಲ್ಲೇ ನಿಂತಲೇ ಮಾಡಿದ್ರೆ ನಡೀತದಲ್ರಿ? ಆವಾಗ ಗುರುಗಳು ಅವನಿಗೆ ಉತ್ತರ ಕೊಡ್ತಾರೆ, ಹೌದಪ್ಪ ನಡೀತದ. ಈಗೆಲ್ಲ ಉಸಿರಾಡಕತ್ತೀವಿಲ್ಲ ನಾವು, ಏನದ ಅಂತ ಉಸಿರಾಡಕತ್ತೀವಿ ರೀ, ಏನಿದೆ ಅಂತ ಉಸಿರಾಡಕತ್ತೀವಿ? ಗಾಳಿ ಇದೆ ಎಲ್ಲ ಕಡೆ ಅಂತ ನಾವು ಉಸಿರಾಡಕತ್ತೀವಿ. ಗಾಳಿ ಎಲ್ಲ ಕಡೆ ಇದೆ ಅಂತ ನಾವು ಉಸಿರಾಡಕತ್ತೀವಿ. ಗಾಳಿ ನಮ್ಮೊಳಗೂ ಇದೆ ಅಂತ ನಾವು ಮಾತಾಡಕತ್ತೀವಿ, ನೀವು ಕೇಳಕತ್ತೀರಿ. ಗಾಳಿ ಹೊರಗೂ ಅದ, ಗಾಳಿ ಒಳಗೂ ಅದ. ಹೊರಗಿನ ಗಾಳಿ ನಿಂತ್ರೂ ನಾವು ಇರಂಗಿಲ್ಲ, ನಮ್ಮೊಳಗಿನ ಗಾಳಿ ನಿಂತ್ರೂ ನಾವು ಇರಂಗಿಲ್ಲ ಅಲ್ಲ. ಅದಕ್ಕೆ ಶರಣರಂದರು, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ,
ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ. ನಾವು ತಿಳ್ಕೊತೀವಿ ರೈತ ಟ್ರ್ಯಾಕ್ಟರ್ ಮೇಲೆ ನಿಂತು ಬಂಡಿ ಮೇಲೆ ನಿಂತು ಗಾಳಿ ಬಿಟ್ಟಾಗ ತೂರ್ಕೊತಾನಲ್ಲ, ಆ ಗಾಳಿ ಎಲ್ಲ ನಿಮ್ಮೊಳಗಿನ ಗಾಳಿ. ಇದು ಯಾವಾಗ ನಿಂದಿರ್ತದೋ ಗೊತ್ತಿಲ್ಲ. ಈ ಗಾಳಿ ಬಿಟ್ಟಾಗ ಈ ಒಂದು ಬೃಹತ್ತಾಗಿರುವಂತಹ ಪುಣ್ಯಮಯ ಕಾರ್ಯಕ್ರಮದೊಳಗೆ ಭಾಗಿಯಾಗಬೇಕು. ಯಾಕೆ? ಒಳಗೆ ಗಾಳಿ ಅದ. ಈ ಗಾಳಿ ನಿಂತ ಮೇಲೆ ಬರ್ತೀನಿ ಅಂದರೆ ಯಾರೂ ಕರ್ಕೊಂಬರೋರಿಲ್ಲ. ಯಾಕೆ? ಆವಾಗಲೇ ಅವ್ರು ಹೇಳಿದ್ರಲ್ಲ, ಸತ್ತಂಗೆ. ಅವ್ರು ಇದ್ದು ಸತ್ತಂಗೆ ನಾಟಕ ಮಾಡಾಕತ್ತಿದ್ರು. ನಾವು ಸತ್ತಂಗೆ ಆಗ್ಬಿಡ್ತೀವಿ. ನಾಳೆ ಹೋದ್ರೆ ಆತಾಳ್ರಿ ಪ್ರವಚನಕ್ಕೆ, ನಾಡ್ದು ಹೋದ್ರೆ ಆತಾಳ್ರಿ, ಜಗದ್ಗಳು ಬಂದಾಗ ಹೋದ್ರೆ ಆತಾಳ್ರಿ, ಕುಂಭೋತ್ಸವ ಬಂದಾಗ ಸಿರಿ ಕೊಡ್ತಾರಂತ, ಸಿರಿ ತೊಗೊಂಡು ಉಟ್ಕೊಂಡು ಅವತ್ತೊಂದು ದಿವ್ಸ ಕುಂಭ ತೊಗೊಂಬಂದ ಆತ ಅನ್ಕೋಬೇಡ್ರಿ. ಯಾವಾಗ ಗಾಳಿ ನಿಂದಿರ್ತದೋ ಗೊತ್ತಿಲ್ಲ. ಈ ಗಾಳಿ ಬಿಟ್ಟದ ರಾಮಲಿಂಗ ಮಹಾಸ್ವಾಮಿಗಳವರ ಗಾಳಿ ಬಿಟ್ಟದ. ಈ ಗಾಳಿ ಒಳಗಡೆ ನಮ್ಮೆಲ್ಲ ಸಂಸಾರದ ಧೂಳುಗಳನ್ನು ತೂರಿಕೊಂಡು ಸ್ವಚ್ಛವಾಗಿರುವಂಥದ್ದೇ ಚಬನೂರಿನ ಸುತ್ತಮುತ್ತ ಗ್ರಾಮಸ್ಥರ ಧ್ಯೇಯ ಆಗಬೇಕು. ನಾವೆಲ್ಲರೂ ಸ್ವಚ್ಛ ಆಗಬೇಕು. ಯಾಕೆ? ನಮ್ಮನ್ನು ಸ್ವಚ್ಛಗೊಳಿಸೋಕ್ಕೆ ಜ್ಯೋತಿಷ್ಯ ರತ್ನ ರಾಮಲಿಂಗ ಸ್ವಾಮಿಗಳು ಸನ್ನದ್ಧರಾಗಿದ್ದಾರೆ. ಹೊರಗಡೆಯಿಂದನೂ ಸ್ವಚ್ಛಗೊಳಿಸ್ತಾರೆ, ಒಳಗಡೆಯಿಂದನೂ ಸ್ವಚ್ಛಗೊಳಿಸ್ತಾರೆ. ಹೆಂಗದಾರ ಅಂದ್ರೆ ದಿಟ್ಟರಿದ್ದಾರೆ, ಎದುರಿಸ್ತಾರೆ, ಎಲ್ಲವನ್ನು ಎದುರಿಸ್ತಾರೆ. ನೀವೆಲ್ಲ ವಿವೇಕಾನಂದರು ಒಂದು ಮಾತು ಕೇಳಿದ್ದೀರಿ. ಅವರು ಓದುವ ಕಾಲಕ್ಕೆ ವಾರಣಾಸಿ ಒಳಗಡೆ ಒಂದು ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ರಂತೆ. ಭಾಳಷ್ಟು ಕೆಂಪು ಮಂಗೆಗಳು ಅವ್ರನ್ನ ಗಂಟು ಬಿದ್ದುವಂತ. ಭಾಳ ಕೆಂಪು ಮಂಗೆಗಳು. ನೀವು ಮಂಗೆ ಬಂದ್ರೆ ಗೊತ್ತಲ್ಲ, ಕೋತಿ ಮಂಕೀಸ್, ಅವೆಲ್ಲ ಗಂಟು ಬಿದ್ದರೆ, ನಿಮಗೆಲ್ಲ ಮಂಗೆ ಗಂಟು ಬಿದ್ದರೆ ಏನು ಮಾಡ್ತೀರಿ? ಓಡಿ ಹೋಗ್ತೀವಿ. ಮಂಗೆಗಳು ಏನಾರ ಮಾಡಿಗಿಡ್ಯಾವಂತ ಓಡಿ ಹೋಗ್ತೀವಿ. ವಿವೇಕಾನಂದರು ಹಂಗೆ ಓಡಿ ಹೊಂಟಿದ್ರು. ಅವಾಗ ಅಲ್ಲೇ ಒಬ್ಬ ಇದ್ದಂಥ ಸನ್ಯಾಸಿ ಅಂತ, ನಿಲ್ಲು, ಓಡಿ ಹೋಗಬೇಡ, ಎದುರಿಸಂದಂತ. ಒಂದೇ ಮಾತು, ಓಡಿ ಹೋಗಬೇಡ, ಎದುರಿಸಿ ನಿಲ್ಲು. ಆವಾಗ ವಿವೇಕಾನಂದರು ತಿರುಗಿ ನಿಂತರಂತೆ. 50 ಮಂಗೆಗಳು ಅವರು ತಿರುಗಿ ನಿಂತು ಆ ಮಂಗೆಗಳ ಕಡೆ ಹೋದಂಗೆ ಮಂಗಗಳೆಲ್ಲ ಓಡಿ ಹೋದವಂತೆ. ಅಲ್ಲಿಂದ ಅವ್ರು ಅನ್ಕೊಂಡ್ರೆ, ಉತ್ತಿಷ್ಟ ಜಾಗೃತ, ಎದ್ದೇಳು, ಅವೇಕ್ ಅರೈಸನ್ ಸ್ಟಿಲ್ ನಾಟ್ ಲೈಫ್, ಏಳು ಎದ್ದೇಳು, ಗುರಿ ಮುಟ್ಟುವರೆಗೂ ನಿಲ್ಲಬೇಡ ಅಂತ. ಆ ಮಾತಿಗೆ ಸಮರ್ಪಕವಾಗಿ ಬದುಕನ್ನು ನಡೆಸಿದವರು ಯಾರಾದರೂ ಇದ್ರು ಈಗ ಅಂತಂದ್ರೆ ರಾಮಲಿಂಗ ಮಹಾಸ್ವಾಮಿಗಳವರು. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲಬೇಡ. ನಾ ಅಂದ್ಕೊಂಡಿದ್ದಲ್ಲ, ಸಿದ್ಧಿ ಪುರುಷ ರಾಮಲಿಂಗಯ್ಯ ಮಹಾಸ್ವಾಮಿಗಳವರ ಸಂಕಲ್ಪಗಳೇನಿದ್ದಾವೆ ಅವುಗಳು ಸಮಾಜಕ್ಕೆ ಮುಟ್ಟುವವರೆಗೂ ನಾನು ನಿಲ್ಲೋದಿಲ್ಲ. ಬರುವ ಎಲ್ಲ ಸಮಸ್ಯೆಗಳ ಜೊತೆಗೆ ತಮ್ಮೆಲ್ಲರ ಬದುಕಿನ ವೈಯಕ್ತಿಕ ಸಮಸ್ಯೆಗಳನ್ನು ದೂರಗೊಳಿಸಿ ಸುತ್ತಮುತ್ತಲಿನ ಪ್ರದೇಶದೊಳಗೆ ಶಾಂತಿಯನ್ನು ನೆಲೆಸಿದ್ರು ಅಂತಂದರೆ ಅದು ನಮ್ಮ ರಾಮಲಿಂಗಯ್ಯ ಮಹಾಸ್ವಾಮಿಗಳವರು. ಅವರ ಸಂಕಲ್ಪ, ಅವರ ಸಿದ್ಧಿ ಇಲ್ಲಿ ಈ ವೇದಿಕೆಯ ಮುಖಾಂತರ, ಸಾಧನೆಯ ಮುಖಾಂತರ ಜನರ ಮಾನಸದೊಳಗೆ ಸದಾ ಹಚ್ಚು ಹಸಿರಾಗುವಂತೆ ಈ ಕಾರ್ಯಕ್ರಮ ಆಗ್ತದೆ ಅನ್ನೋ ಆ ಸಂತೋಷದಾಯಕ ವಿಚಾರವನ್ನು ವೇದಿಕೆಯ ಮುಖಾಂತರ ಹಂಚಿಕೊಂಡು ಮತ್ತೊಮ್ಮೆ ಪರಮ ಪೂಜ್ಯರಿಗೂ ಕೂಡ ಆತ್ಮೀಯವಾದ ಅಭಿವಂದನೆಗಳನ್ನು ವೇದಿಕೆ ಮುಖಾಂತರ ಸಲ್ಲಿಸಿ ಸಮಸ್ತ ಪೂಜ್ಯರಿಗೂ ಶರಣಗಳನ್ನು ತಿಳಿಸಿ ತಮ್ಮೆಲ್ಲರಿಗೂ ಭಗವಂತನ ಕೃಪಾಶೀರ್ವಾದ 100 ಕಾಲ ಇರಲಿ ಅಂತ ಹಾರೈಸಿ ನನ್ನ ಮಾತಿಗೆ ಇತಿಶ್ರೀ ಹೇಳುತ್ತೇನೆ. ಶಿವಂ ಭೂಯಾತ್.